ಚಕ್ಲಿ ಅಂದರೆ ಎಲ್ಲರಿಗೂ ಇಷ್ಟ. ಆದರೆ ಇವತ್ತು ಮಾಡೋ ಚಕ್ಲಿ ಸ್ವಲ್ಪ ಸ್ಪೆಷಲ್ಲು. ಹೆಸರುಬೇಳೆ ಹಾಕಿ ಮಾಡೋ ಈ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ ಕುಕ್ಕರ್ಗೆ 1 ಕಪ್ ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಸಾರಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ನೀರೆಲ್ಲ ತೆಗೆದು 1 ಕಪ್ ಹೆಸರುಬೇಳೆಗೆ 3 ಕಪ್ ನೀರು ಹಾಕ್ಕೋಬೇಕು. ಆವಾಗ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು. ಇದನ್ನು ಕುಕ್ಕರಲ್ಲಿ ಒಂದು 2ರಿಂದ 3 ವಿಸಲ್ ಹಾಕಿಸ್ಬೇಕು. ಆವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ 3 ವಿಸಲ್ ಆದರೆ ಆಫ್ ಮಾಡಿಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈ ಮಾಮೂಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು. ನಾನಿಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳಾದರೂ ಹಾಕ್ಕೋಬೋದು, ಕರಿ ಎಳ್ಳಾದರೂ ಹಾಕ್ಕೋಬೋದು. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಓಂಕಾಳು ಅಥವಾ ಅಜ್ವಾನು. ಈ ಥರ ಕೈಯಲ್ಲಿ ತಿಕ್ಕಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಳ್ಳುಳ್ಳಿ ಜಜ್ಜೋ ಕಲ್ಲಲ್ಲಿ ಅರ್ದ್ಬಿಟ್ಟು ಹಾಕಿದ್ರೂ ಘಮ ಚೆನ್ನಾಗಿರುತ್ತೆ. ಈ ಥರ ಇದೆಲ್ಲ ಉಪ್ಪು ಖಾರ ಮಿಕ್ಸ್ ಆಗೋ ಥರ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೋಬೇಕು. ಹಸಿ ಎಣ್ಣೆನ ಹಾಕ್ಕೋಬೋದು, ಕಾಯಿಸಿರೋ ಎಣ್ಣೆನ ಹಾಕ್ಕೋಬೇಕು. ಈ ಥರ ಎಣ್ಣೆ ಹಾಕಿದ ಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ಈ ಥರ ಉಂಡೆ ಮಾಡಿದರೆ ಉಂಡೆ ಆಗೋ ಥರ ಇರಬೇಕು. ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಮ್ಯಾಶರಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಮಿಕ್ಸಿಗಾದರೂ ಹಾಕ್ಕೋಬೋದು. ಈ ಬೇಳೆ ಎಲ್ಲ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನಿನ್ನು ಎಕ್ಸ್ಟ್ರಾ ನೀರು ಹಾಕೋತಾ ಇಲ್ಲ. ಬೇಯಿಸಿರೋ ಬೇಳೆನ ಹಾಕಿಬಿಟ್ಟು ಸಾಫ್ಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗನೆ ಪೇಸ್ಟ್ ಆಗಿಬಿಡತ್ತೆ. ಇದನ್ನು ಹಿಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಫಸ್ಟು ಹೆಸರುಬೇಳೆ ಮಿಕ್ಸಿ ಮಾಡಿರೋದು ಮತ್ತು ಹಿಟ್ಟನ್ನ ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರೇನಾದರೂ ಬೇಕಂದರೆ ಹಾಕ್ಕೋಬೇಕು. ನೀರೇನು ಜಾಸ್ತಿ ಬೇಕಾಗೋದಿಲ್ಲ. ಒಂದು 2-3 ಸ್ಪೂನು ಕೈಯಲ್ಲಿ ನೀರು ಚುಮುಕ್ಸ್ಕೊಂಡ್ಬಿಟ್ಟು ಹಿಟ್ಟನ್ನ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಇರಬೇಕು ಹದ. ಇವಾಗ ಸ್ವಲ್ಪ ಚಕ್ಲಿ ಮಣೆಯಲ್ಲಿ ಎಷ್ಟು ಹಿಟ್ಟು ಹಾಕೋಕ್ಕಾಗತ್ತೋ ಅಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಹದ ಮಾಡಿಕೊಂಡು ಒಂದು ಚಕ್ಲಿ ಮಣೆಗೆ ಈ ಥರ ಹಾಕೊಂಡ್ಬಿಟ್ಟು ಚಕ್ಲಿನ ಈ ಥರ ಒತ್ಕೋಬೇಕು. ನಾನಿಲ್ಲಿ ಪ್ಲಾಸ್ಟಿಕ್ ಸೀಟ್ ಮೇಲೆ ಚಕ್ಲಿನ ಹಾಕೋತಾ ಇದ್ದೀನಿ. ಈ ಥರ ಒಂದೇ ಸಾರಿ 4 ಚಕ್ಲಿನ ಮಾಡಿಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಪ್ರತಿ ಸಾರಿ ನೀವು ಚಕ್ಲಿ ಮನೆಗೆ ಹಿಟ್ಟು ಹಾಕುವಾಗ ಸ್ವಲ್ಪ ಕೈ ನೀರು ಹಚ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಹದ ಮಾಡಿಕೊಂಡು ಹಾಕಿದರೆ ಈ ಥರ ಚಕ್ಲಿ ಕಟ್ಟಾಗದೆ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಚಕ್ಲಿನ ನಿಧಾನಕ್ಕೆ ಎತ್ಕೊಂಡು ಒಂದೊಂದೇ ಚಕ್ಲಿನ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಚಕ್ಲಿ ಹಾಕಿದ ಮೇಲೆ ಉರಿನ ಮೀಡಿಯಮ್ ಫ್ಲೇಮ್ ಇಟ್ಟು 1-2 ನಿಮಿಷ ತಿರುವಕ್ಕೆ ಹೋಗಬಾರ್ದು. ತಕ್ಷಣ ತಿರುವಕ್ಕೆ ಹೋದರೆ ಚಕ್ಲಿ ಎಲ್ಲ ಕಟ್ಟಾಗಿ ಹೋಗ್ಬಿಡತ್ತೆ. ಸ್ವಲ್ಪ ಬೆಂದ ಮೇಲೆ ತಿರುವು ಹಾಕಿಬಿಟ್ಟು ಮತ್ತೆ 1-2 ನಿಮಿಷ ಬೇಯಿಸಬೇಕು. ಉರಿ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಚಕ್ಲಿ ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಚಕ್ಲಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದೊಂದು 5 ನಿಮಿಷ ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟೇ ದಿನ ಇಟ್ಟರು ನಿಮಗೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನಾನಿಲ್ಲಿ ಒಂದು ಚಕ್ಲಿನ 3 ತೋರಿಸ್ತಾ ಇದ್ದೀನಿ ನೋಡಿ. 2 ಬೆರಳಲ್ಲಿ ಕಟ್ಟಾಗಿ ಹೋಗ್ತಾಯಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಕೊಂಡೋಗ್ಬಿಡತ್ತೆ. ನೀವು ಒಂದು ಸಾರಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.